ಪುತ್ರಿ. ಸರ್, ತಮ್ಮ ಪರಿಚಯ ಹೇಳಿ ಸರ್. ಸರ್ ನಮಸ್ಕಾರ, ನನ್ನ ಹೆಸರು ತಿಮ್ಮರಾಜು ಅಂತ. ನಾವು ಇಲ್ಲಿ ಮಾರುತಿ ನಗರ ಬಿ ನಗರ ಇರೋದು, ಸಾಗರ್ ನಗರ ಪೋಸ್ಟು. ನಾವು ಬಾರ್ಬೆಂಡಿಂಗ್ ಕೆಲಸ ಮಾಡ್ತೀವಿ. ನೀವು ಅಪ್ಪಾಜಿ ಅವರಿಗೆ ಯಾವ ರೀತಿ ಅಭಿಮಾನಿ ಆದ್ರಿ ಸರ್? ಸರ್ ನಾವು ಚಿಕ್ಕ ಮಕ್ಕಳಿಂದನೂ ಅವ್ರಿಗೆ ಅಭಿಮಾನಿ ಸರ್. ಯಾವ ಚಿತ್ರ ಮೊದಲು ನೋಡಿದ್ರಿ ಅವ್ರದ್ದು? ಮುತ್ತಿನಹಾರ ಸರ್. ಮುತ್ತಿನಹಾರ. ಯಾವ್ದಾದ್ರು ಭಾಳ ಪ್ರಿಯವಾದ ಕೆಲವು ಗೀತೆಗಳು ಅಪ್ಪಾಜಿ ಅವ್ರದ್ದು? ದಿಗ್ಗಜರು ಮತ್ತೆ ಆಡಿತು ಕೋಗಿಲೆ. ಓಕೆ. ಯಾವತ್ತಾದ್ರೂ ಭೇಟಿಯಾಗಿದ್ರಾ ಅವ್ರಿಗೆ ಮುಖತಃ? ಇಲ್ಲ ಸರ್, ಆಗಿಲ್ಲ. ಫೋಟೋ ಏನಾದ್ರು ಇಟ್ಸ್ಕೊಳೋ ಸಂದರ್ಭ ಸಿಕ್ಕಿತ್ತ ತಮಗೆ? ಅವ್ರು ಯಾಕೆ ಇಷ್ಟ ಆಗ್ತಾರೆ ಸರ್ ನಿಮಗೆ? ಅವರು ಅಂದರೆ ನಮ್ಮ ತಂದೆ ತಾಯಿಗಳಿಂದ ಅವರು ಎಲ್ಲರಿಂದನೂ ನಮ್ಗೆ ತುಂಬ ಇಷ್ಟ. ನಮ್ಮ ತಂದೆ ತಾಯಿಗೆ ಅವ್ರಿಗೆಲ್ಲ ಅವ್ರ ಇಷ್ಟ, ನಮಗೂ ಅದೇ ಅಭಿಮಾನ ಬಂದಿದೆ ಸರ್. ಅಂದರೆ ಇಷ್ಟ ಅಂದರೆ ಅವ್ರ ಗುಣ ಇಷ್ಟನಾ, ಅವ್ರ ಚಿತ್ರಗಳು ಇಷ್ಟನಾ, ಅವರ ಮಾನವೀಯತೆ ಇಷ್ಟನಾ? ಮಾನವೀಯತೆ ಮತ್ತು ಅವರ ಅಭಿಮಾನ ಅವೆಲ್ಲ ಇಷ್ಟ ಆಗಿದೆ. ಮತ್ತೊಂದೇನಾದ್ರು ಅವಕಾಶ ಸಿಕ್ಕಿದ್ರೆ, ಅವ್ರೇನಾದ್ರು ನಿಮ್ಮ ಹತ್ರ ಬಂದರೆ, ಪ್ರತ್ಯಕ್ಷವಾದರೆ ಏನು ಹೇಳ್ತೀರಾ? ಯಾವ ಥರ ಇರುತ್ತೆ ನಿಮ್ಮ ಒಂದು ಪ್ರತಿಕ್ರಿಯೆ? ಏನು ಹೇಳೋಕ್ಕಾಗುತ್ತೆ ಸರ್, ಅವ್ರ ಬಗ್ಗೆ ಏನೂ ಮಾತಾಡೋಕ್ಕಾಗೋದಿಲ್ಲ. ಅವ್ರ ಪಾಪ ಅವರಿಗೆ ಯಾವುದೋ ಒಂದು ಅನುಕೂಲ ಇಲ್ದಂಗೆ ಮಾಡಿದ್ದಾರೆ ಜನಗಳು. ಥರ ಇದು ಈಗ ಇದೆಲ್ಲ ಹೊಡೆದಾಕ್ಬಿಟ್ಟಿದ್ದಾರೆ. ನಿಮ್ಮ ಪ್ರಕಾರ ಅವರ ಇದು ಪುಣ್ಯಭೂಮಿ ಇವಾಗ ಎಲ್ಲರಿಗೂ ಗೊತ್ತಿದೆ ಏನಾಗಿದೆ ಅಂತ. ಮೈಸೂರಲ್ಲೂ ಮಾಡಿದ್ದಾರೆ ದೊಡ್ಡದಾಗೆ. ಎಲ್ಲಿ ಮಾಡಬೇಕಿತ್ತು ನಿಮ್ಮ ಪ್ರಕಾರ ಸರ್? ನಾವು ಪುಣ್ಯಭೂಮಿಯಲ್ಲೇ ಮಾಡಬೇಕಾಗಿತ್ತು ಸರ್. ಸೊ ಮಾಡಿದ್ರೆ ನಿಮಗೆ ಭಾಳ ಖುಷಿ, ಸಮಾಧಾನ ಆಗುತ್ತೆ. ಅದು ಹೊಡೆದಾಕಿರೋದ್ರಿಂದ ನಮ್ಗೆ ಸ್ವಲ್ಪ ಬೇಜಾರಾಗಿದೆ. ಮುಂದೆ ಏನಾದರೂ ಸಾಮಾಜಿಕ ಕೆಲಸ ಕಾರ್ಯಗಳೇನೋ ಮಾಡೋ ಒಂದು ಪ್ಲ್ಯಾನ್ ಇದೆಯಾ ತಮಗೆ? ಮಾಡ್ತೀವಿ ಸರ್, ಮಾಡಬೇಕು ಅಂದ್ಕೊಂಡಿದ್ದೀವಿ, ಮಾಡ್ತೀವಿ. ಓಕೆ. ಅನಂತ ಧನ್ಯವಾದಗಳು ಸರ್ ತಮ್ಮ ಒಂದು